ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ನಿಮಗೆ ಇವತ್ತು ಬೇಳೆ ಒಬ್ಬಟ್ಟು ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ಫಸ್ಟ್ಗೆ ಒಬ್ಬಟ್ಟನ್ನು ತಟ್ಟಲು ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನಾನಿಲ್ಲಿ 1 ಲೋಟದಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಮತ್ತು ಅದೇ ಲೋಟದಲ್ಲಿ 1/4 ಲೋಟದಷ್ಟು ಚಿರೋಟಿ ರವೆಯನ್ನು ಸೇರಿಸ್ಕೊಬೇಕಾಗತ್ತೆ. ಚಿಟಕಿ ಅರಿಶಿಣ ಮತ್ತು ಚಿಟಕಿ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕಾಗತ್ತೆ. ನೋಡಿ, ಅದಕ್ಕೆ ಕಲಿಸ್ಕೊಂಡು ನೆಕ್ಸ್ಟ್ ಇಲ್ಲಿ ನಾನು ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ. ಚೆನ್ನಾಗಿ ನಾದ್ಕೋಬೇಕು. ಮತ್ತೆ ಸ್ವಲ್ಪ ಆಯಿಲನ್ನು ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಚೆನ್ನಾಗಿ ನಾದಾದಮೇಲೆ ಈ ರೀತಿ ಮಾಡಿ ಮೇಲ್ಗಡೆ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕಾಗತ್ತೆ. ಯಾಕಂದರೆ ಇದು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ನೆನಿಬೇಕಾಗುತ್ತೆ. ಅಂದರೆ 1-2 hours ನೆನಿಬೇಕು ಚೆನ್ನಾಗಿ. ಅದನ್ನು ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಹಿಟ್ಟು ಅನ್ನೋದು ಬರುತ್ತೆ. ಒಬ್ಬಟ್ಟು ತಟ್ಟಲು ಇದನ್ನು ಸೈಡ್ಗೆ ಎತ್ತಿಟ್ಟು ನಾನಿಲ್ಲಿ 1 ಲೋಟ ಕಡಲೆಬೇಳೆಗೆ ಒಬ್ಬಟ್ಟನ್ನು ಮಾಡೋದ್ರಿಂದ ನನಗೆ ಸ್ವೀಟು 2 ಅಚ್ಚಷ್ಟು ಬೆಲ್ಲ ಸಾಕಾಗುತ್ತೆ. ಇದನ್ನು ನಾನು ಚೆನ್ನಾಗಿ ಕ್ರಷ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 1 ಲೋಟ ಕಡಲೆಬೇಳೆಯನ್ನು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿ ನೀರನ್ನು ಸೇರಿಸಿ ಇದನ್ನು ಬೇಯಿಸ್ಕೊತೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು. ಈ ರೀತಿ ಕುದಿ ಬಂದಾಗ ಅದ್ರ ಮೇಲ್ಗಡೆ ಉಕ್ಕುತ್ತಾ ಇರುತ್ತೆ. ಅದನ್ನು ಈ ರೀತಿ ಮಾಡಿ ಅದನ್ನು ತೆಗೆದಾಕ್ಬಿಡ್ಬೇಕು. ಈ ರೆಸಿಪಿಯನ್ನು ನಮ್ಮ ಅಜ್ಜಿ ಹತ್ರ ಹೇಳಿಸ್ಕೊಂಡಿದ್ದೀನಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ನೋಡಿ, ಅವಾಗವಾಗ ಚೆಕ್ ಮಾಡ್ಕೋತಿರ್ಬೇಕು ಬೆಂದಿದೆಯೋ ಇಲ್ವೋ ಅಂತ. ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ. ನಾನು ತೋರಿಸ್ತೀನಿ ಯಾವ ರೀತಿ ಬೆಂದಿರಬೇಕು ಅಂತ. ನೋಡಿ, ಇವಾಗ ತೋರಿಸ್ತಾ ಇದ್ದೀನಲ್ಲ, ಅದಕ್ಕೆ ಬೆಂದಿದ್ರೆ ಸಾಕಾಗುತ್ತೆ. ಒಂದು ಬೇಳೆಯನ್ನು ತೆಗೆದು ನೋಡಿದಾಗ ಪ್ರೆಸ್ ಮಾಡಿದಾಗ ಆ ರೀತಿ ಬರಬೇಕು. ಆಗ ಬೇಳೆ ಬೆಂದಿದೆ ಅಂತ ಅರ್ಥ. ಇದನ್ನು ಒಂದು ಕಡೆ ಚೆನ್ನಾಗಿ ಬಸ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಆವಾಗಲೇ ಕ್ರಷ್ ಮಾಡಿರುವಂತಹ ಬೆಲ್ಲನ ಇದ್ರ ಮೇಲ್ಗಡೆ ಹಾಕಿ ಈ ರೀತಿ ಹಾಕಿ ಅದನ್ನು ಆರಲಿಕ್ಕೆ ಬಿಡ್ತೀನಿ. ಯಾಕಂದರೆ ಬಿಸಿಯಲ್ಲೇ ಇದನ್ನು ರುಬ್ಕೋಬಾರ್ದು. ನೆಕ್ಸ್ಟ್ ಅದು ಆರಿದ ತಕ್ಷಣ ಒಂದು ಮಿಕ್ಸಿ ಜಾರ್ಗೆ ಆ ಕಾಳನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೋತೀನಿ. ಇದನ್ನು
ನೀರನ್ನು ಸೇರಿಸ್ಕೊಬಾರ್ದು. ಬೇಳೆಯಲ್ಲೇ ನೀರಿನ ಅಂಶ ಇರುತ್ತೆ, ಅದರಲ್ಲೇ ರುಬ್ಕೋಬೇಕು. ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಕಾಯಿ ತುರಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೋತೀನಿ. ನೋಡಿ, ಈ ರೀತಿ ರುಬ್ಕೊಂಡು ಮಿಕ್ಕಿರುವಂತಹ ಕಾಯಿ ತುರಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಾರಿ, ನಾನು ಏಲಕ್ಕಿ ಹಾಕೋದನ್ನು ಮರೆತಿದ್ದೆ, ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ. ನೀವು ಸಹ ಏಲಕ್ಕಿ ಪೌಡರ್ ಅಥವಾ ಏಲಕ್ಕಿಯನ್ನು ರುಬ್ಬುವಾಗಲೇ ಹಾಕ್ಕೊಂಡು ರುಬ್ಕೊಳ್ಳಿ. ಗಡ್ಡೆ ಕಟ್ಟಿದ್ರೆ ಈ ರೀತಿ ಬರಬೇಕು. ನೆಕ್ಸ್ಟ್ ಇದನ್ನು ಸೈಡಲ್ಲಿ ಎತ್ತಿಟ್ಟು ನೆಕ್ಸ್ಟ್ ನಾನು ಆವಾಗಲೇ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಎತ್ಕೊಂಡಿದ್ದೀನಿ. ನೋಡಿ ಯಾವ ರೀತಿ ನೆಂದಿದೆ ಅಂತ. ಈ ರೀತಿ ಇರಬೇಕು ಹಿಟ್ಟು ಒಬ್ಬಟ್ಟನ್ನು ತಟ್ಟೋದಕ್ಕೆ. ತುಂಬ ಗಟ್ಟಿ ಆದರೆ ಹಿಟ್ಟು ಒಬ್ಬಟ್ಟನ್ನು ತಟ್ಟೋದಕ್ಕೆ ಆಗಲ್ಲ, ಅದು ಚೆನ್ನಾಗೂ ಸಹ ಬರೋದಿಲ್ಲ. ಈ ರೀತಿ ಇರಬೇಕು ಹಿಟ್ಟು. ನೆಕ್ಸ್ಟ್ ನಾನು ಇದನ್ನು ಸ್ವಲ್ಪ ಚಿಕ್ಕ ಚಿಕ್ಕ ಉಂಡೆಯನ್ನು ಮಾಡಿಕೊಂಡು ಒಬ್ಬಟ್ಟನ್ನು ತಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಎಣ್ಣೆ ಪ್ಯಾಕೆಟ್ದು ಕವರ್ ಇರುತ್ತಲ್ಲ ಅದನ್ನೇ ಈ ರೀತಿ ಕಟ್ ಮಾಡಿ ಅದ್ರ ಮೇಲ್ಗಡೆ ಒಬ್ಬಟ್ಟನ್ನು ತಟ್ಕೊತಾ ಇದ್ದೀನಿ. ಅಥವಾ ಬಾಳೆ ಎಲೆ ಅಥವಾ ಪ್ಲಾಸ್ಟಿಕ್ ಕವರ್ ಯಾವುದಾದ್ರೂ ಒಂದು ಪೇಪರ್ ಮೇಲೆ ಈ ರೀತಿ ತಟ್ಕೊಬೇಕಾಗುತ್ತೆ. ನೋಡಿ, ಇದು ಒಂದು ಹೂರಣವನ್ನು ಎತ್ಕೊಂಡು ಈ ರೀತಿ ಮಡಚಿ ಅದನ್ನು ತಟ್ಕೊತಾ ಇದ್ದೀನಿ. ತವಾನು ಸಹ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ. ಈ ರೀತಿ ತಟ್ಟಿ ಹಾಕ್ಕೊಂಡು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಬೇಯಿಸ್ಕೊಬೇಕು. ಈ ರೆಸಿಪಿಯನ್ನು ನಮ್ಮ ಅಜ್ಜಿ ನನಗೆ ಹೇಳ್ಕೊಟ್ಟಿದ್ರು. ಅದನ್ನು ನಾನು ಇವತ್ತು ಟ್ರೈ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಒಬ್ಬಟ್ಟೆಲ್ಲನೂ ಸಹ ತುಂಬ ಸಾಫ್ಟಾಗಿ ಬಂದಿದೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ, ಅವರು ಸಹ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.